ಎಷ್ಟೇ ಪ್ರಯತ್ನ ಪಟ್ರು ಪ್ರೆಗ್ನೆಂಟ್ ಆದ್ರೂ ಕೂಡ ಪದೇ ಪದೇ ಅಬಾರ್ಷನ್ ಆಗ್ತಾ ಇರುತ್ತೆ. ಅದಕ್ಕೆ ಪ್ರಮುಖವಾದಂತ ಕಾರಣ ಏನು ಅಂತ ಹೇಳಿ ಡಾಕ್ಟರ್? ತುಂಬಾ ಜನ ಈ ಸಮಸ್ಯೆಯಿಂದ ಬರ್ತಾರೆ. 1 ಅಬಾರ್ಷನ್ 2 ಅಬಾರ್ಷನ್ಸ್ಗೆ ಅವ್ರು ಬಂದು ತೋರಿಸ್ಕೊಳ್ಳೋದೇ ಇಲ್ಲ. 3-4 ಆದಾಗ ತುಂಬಾ ಒಂಥರ ಆಂಗ್ಸೈಟಿ ಮಾಡ್ಕೊಂಡು ಏನಕ್ಕೆ ಆಗ್ತಿದೆ ಈ ತರ ಅಂತ ಅನ್ಕೊಂಡು ಭಯ ಬಿದ್ದು ಬರ್ತಾರೆ. ಒಂದ್ ಲೇಡಿ ನಾನು ಎಲ್ಲಿ ಕೃಷ್ಣಾಪುರ ಇಂದನೋ ಎಲ್ಲ ಬಂದಿದ್ರು, ಅವ್ರಿಗೆ 6 ಅಬಾರ್ಷನ್ಸ್ ಆಗಿದೆ. ಅಷ್ಟು ಬ್ಲಡ್ ಲಾಸ್ ಆಗಿದೆ, ಅಷ್ಟು ಒಂಥರ ಮೆಂಟಲ್ ಪ್ರೆಷರ್ ಆದ್ಮೇಲೆ ಬಂದಿದ್ದಾರೆ. ಅವ್ರಿಗೆ ಹಸ್ಬೆಂಡ್ಗೆ ವೈಫ್ಗೆ ಜೆನೆಟಿಕ್ ಟೆಸ್ಟ್ ಮಾಡಿದಾಗ ಗೊತ್ತಾಯ್ತು ಜೆನೆಟಿಕ್ ಪ್ರಾಬ್ಲಮ್ ಇದೆ ಅಂತ. ಅಂದ್ರೆ ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್, ವಂಶವಾಹಿನಿಗಳಲ್ಲಿ ಪ್ರಾಬ್ಲಮ್ ಇದೆ. ಕ್ಲೋಸ್ ಕಸಿನ್ಸ್ ಅಲ್ಲಿ ಮದ್ವೆ ಆಗಿದ್ದಾರೆ. ಸೊ ಯಾವಾಗ ನಾವು ಒಳಗಡೆ ಕಸಿನ್ಸ್ ಅಲ್ಲೇ ಮದ್ವೆ ಆಗ್ತಿರ್ತೀವೋ ಅವಾಗ ನಮ್ಗೆ ಜೆನೆಟಿಕ್ ಪ್ರಾಬ್ಲಮ್ಸ್ ಜಾಸ್ತಿ ಆಗತ್ತೆ. ಸೊ ಅವ್ರ ಆಸ್ತಿ ಎಲ್ಲೂ ಆಚೆ ಹೋಗ್ಬಾರ್ದು ಅನ್ಬಿಟ್ಟು ನೀವು ನೋಡಿರ್ಬೋದಲ್ಲ, ಪ್ಲಾನ್ ಮಾಡ್ಕೊಂಡು ಅವ್ರವರೇ ಮದ್ವೆ ಆಗ್ತಾ ಇರ್ತಾರೆ. ಮುಂಚೆ ಎಲ್ಲ ಸ್ವಲ್ಪ ಅದಿತ್ತು ಮನೆಯಲ್ಲೇ ಸಂಬಂಧಿಕರಲ್ಲೇ ಈ ಒಂದು ಮದ್ವೆ ಮಾಡುವಂತದ್ದು ಇತ್ತು. ಕರೆಕ್ಟ್. ಆದ್ರೆ ಸ್ವಲ್ಪ ಇವಾಗ ಬಹುಶಃ ಇದೇ ಕಾರಣದಿಂದಾಗಿ ಕಾಲ ಬದಲಾದಂಗೆ ಅದು ಕೂಡ ಬದಲಾಗಿದೆ ಅನ್ಸುತ್ತೆ. ಬದಲಾಗಿದೆ, ಬಟ್ ಮಾಡ್ತಾರೆ ಸ್ವಲ್ಪ ಜನ. ಸೊ ಅವ್ರಿಗೆ ಜೆನೆಟಿಕ್ ಅನಾಲಿಸಿಸ್ ಮಾಡಿಸಿದಾಗ ಜೆನೆಟಿಕ್ ಪ್ರಾಬ್ಲಮ್ಸ್ ಇತ್ತು. ಆಮೇಲೆ ನಮ್ಮಲ್ಲೇ ಇನ್ ಹೌಸ್ ಜೆನೆಟಿಸ್ಟ್ ಇದ್ದಾರೆ, ಜೆನೆಟಿಕ್ ಎಕ್ಸ್ಪರ್ಟ್ ಹತ್ರ ಅವ್ರು ಕೌನ್ಸಿಲಿಂಗ್ ಮಾಡಿಸಿ ಏನಕ್ಕೆ ಪ್ರಾಬ್ಲಮ್ ಆಗ್ತಿದೆ, ಇವ್ರು ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಕಂಪ್ಲೀಟ್ ಫ್ಯಾಮಿಲಿ ಟ್ರೀ ಎಲ್ಲ ಬಿಡಿಸಿ ಎಲ್ಲಿಂದ ಬಂದಿದೆ ಪ್ರಾಬ್ಲಮ್ ಅಂತ ಅವ್ರಿಗೆ IVF ಚಿಕಿತ್ಸೆ ಮಾಡಿ ಎಂಬ್ರಿಯೋಸ್ ಅಲ್ಲಿ ಕೂಡ ಈ ಜೆನೆಟಿಕ್ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡಿದ್ವಿ. ಸೊ ಯಾವ ಎಂಬ್ರಿಯೋಸ್ಗೆ ಆ ಜೆನೆಟಿಕ್ ಪ್ರಾಬ್ಲಮ್ ಇರ್ಲಿಲ್ವೋ ಅದನ್ನ ಟ್ರಾನ್ಸ್ಫರ್ ಮಾಡಿದ್ವಿ. ಯಾವ ಎಂಬ್ರಿಯೋಗೆ ಈ ಪ್ರಾಬ್ಲಮ್ ಇತ್ತು ಅದನ್ನ ಡಿಸ್ಕಾರ್ಡ್ ಮಾಡಿದ್ವಿ. ಇಮಿಡಿಯೇಟ್ ಆಗಿ ಅವಳಿಗೆ ಟ್ವಿನ್ಸ್ ಆಗಿದೆ. ಸೊ ರಿಪೀಟೆಡ್ ಆಗಿ ಅಬಾರ್ಷನ್ಸ್ ಆಗೋದಕ್ಕೆ ಮೇನ್ ಕಾರಣ ಜೆನೆಟಿಕ್. ನೆಕ್ಸ್ಟ್ ಕಾರಣ ಥೈರಾಯ್ಡ್ ಸಮಸ್ಯೆ. ಅದನ್ನ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ದೇ ಇದ್ರೆ, TSH ತುಂಬಾ ಹೈ ಇದ್ರೆ, TSH ನಾರ್ಮಲ್ ಆಗಿರ್ಬೇಕಾಗಿರೋದು 2.5 ಇಂದ 3 ಒಳಗಿರ್ಬೇಕು ಪ್ರೆಗ್ನೆನ್ಸಿ ಬೇಕು ಅನ್ನೋರ್ಗೆ. ಪ್ರೆಗ್ನೆನ್ಸಿ ಬೇಡ ಅನ್ನೋರ್ಗೆ 5 ವರ್ಗೂ ಇರ್ಬೋದು ಅಂತ ಡಾಕ್ಟರ್ಸ್ ಹೇಳ್ತಾರೆ. ಅಕಸ್ಮಾತ್ ನನ್ಗೆ ಪಾಪು ಬೇಕು ಅಂದ್ರೆ ಥೈರಾಯ್ಡ್ TSH ನ ನಾವು 2.5 ಇಂದ 3 ಒಳಗಡೆ ಇಟ್ಕೋಬೇಕು. ಸುಮಾರು ಜನ ನಾನು ಲೈಫ್ ಲಾಂಗ್ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ತಗೋಬೇಕು ಅಂತ ನಿಲ್ಸೇ ಬಿಟ್ಟಿರ್ತಾರೆ. TSH 100ಗೆಲ್ಲ ಹೋಗ್ಬಿಟ್ಟಿರುತ್ತೆ, ಅವಾಗ ಪ್ರೆಗ್ನೆಂಟ್ ಆಗ್ತಾರೆ. ಆದಾಗ ಮಗುಗ್ ಹಾರ್ಟ್ ಬರಲ್ಲ. ಸೊ ಅವಾಗ ರಿಪೀಟೆಡ್ ಆಗಿ ಅಬಾರ್ಷನ್ಸ್ ಆಗ್ತಿರತ್ತೆ ಒಂದು. ಆಮೇಲೆ ಇನ್ನೊಂದ್ ಸಮಸ್ಯೆ ಅಂದ್ರೆ ಗರ್ಭಕೋಶದಲ್ಲಿ ಮಧ್ಯದಲ್ಲಿ ಅಡ್ಡಗೋಡೆ ಇರುತ್ತೆ, ಸೆಪ್ಟಮ್ ಅಂತ. ಅವಾಗ ಅದು ಮಗು ಸರಿಯಾಗಿ ಡೆವಲಪ್ ಆಗೋದಕ್ಕೆ ಬಿಡಲ್ಲ. ಸೊ ಅಂತವ್ರಿಗೆ ಕೂಡ ರಿಪೀಟೆಡ್ ಆಗಿ ಅಬಾರ್ಷನ್ಸ್ ಆಗ್ತಿರತ್ತೆ. ಸ್ವಲ್ಪ ಜನದಲ್ಲಿ ಯೂಟ್ರಸ್ ಒಳಗಡೆ ದೊಡ್ಡ ಫೈಬ್ರಾಯ್ಡ್ಸ್ ಕೂತಿರುತ್ತೆ, ಗೆಡ್ಡೆಗಳು. ಅವಾಗ ಕೂಡ ರಿಪೀಟೆಡ್ ಆಗಿ ಅಬಾರ್ಷನ್ಸ್ ಆಗ್ತಿರತ್ತೆ. ಎಂಡೋಮೆಟ್ರಿಯೋಸಿಸ್ ಅಂತ ಒಂದು ಪ್ರಾಬ್ಲಮ್ ಇದೆ, ಸಿವಿಯರ್ ಪೇನ್ ಡ್ಯೂರಿಂಗ್ ಪೀರಿಯಡ್ಸ್. ಅಂಡಕೋಶದಲ್ಲೆಲ್ಲ ರಕ್ತ ಹೆಪ್ಪಗಟ್ಟು ಬಿಡುತ್ತೆ. ಸೊ ಅವಾಗ ಎಗ್ ಕ್ವಾಲಿಟಿ ಎಲ್ಲ ತುಂಬಾ ಒಂಥರ ಡಿಕ್ರೀಸ್ ಆಗುತ್ತೆ. ಎಗ್ ಕ್ವಾಲಿಟಿ ಡಿಕ್ರೀಸ್ ಆದಾಗ್ಲೂ ರಿಪೀಟೆಡ್ ಆಗಿ ಅಬಾರ್ಷನ್ ಆಗ್ತಿರತ್ತೆ. ಸೊ ತುಂಬಾ ಹೊಟ್ಟೆ ನೋವು ಇರೋರು ಆದಷ್ಟು ಬೇಗ ಬಂದು ಡಾಕ್ಟರ್ ಹತ್ರ ತೋರಿಸ್ಕೊಂಡು ಏನಕ್ಕೆ ಬರ್ತಿದೆ ಅಂತ ನೋಡ್ಸಿ, ದೊಡ್ಡ ಫೈಬ್ರಾಯ್ಡ್ಸ್ ಇದೆಯಾ, ಕರೆಕ್ಟ್ ಆಗಿ ಸಮಸ್ಯೆಗಳನ್ನ ಅವಾಗವಾಗ್ಲೇ ಸರಿ ಮಾಡ್ಕೊಂಡ್ರೆ ಈ ಅಬಾರ್ಷನ್ಸ್ ನ ಕೂಡ ತಡೆಗಟ್ಟಬಹುದು. ಇನ್ನು ದಂಪತಿಗಳಲ್ಲಿ ಒಂದು ಸಾಮಾನ್ಯವಾದಂತಹ ಪ್ರಶ್ನೆ, ಇದು ನನ್ನ ಫ್ರೆಂಡ್ ಇದ್ರಲ್ಲಿ ಆಗಿರುವಂತದ್ದು. ಅವ್ರು ಹೇಳಿರುವಂತದ್ದು ಏನಂತಂದ್ರೆ, ಗಂಡನಿಗೂ ಥೈರಾಯ್ಡ್ ಇದೆ, ಹೆಂಡತಿಗೂ ಥೈರಾಯ್ಡ್ ಇದೆ. ಈಗ ಮಗುವನ್ನ ನಾವು ಪ್ರಯತ್ನ ಪಡ್ತಾ ಇದೀವಿ, ಎಲ್ಲಿ ಮಗುಗೂ ಕೂಡ ಅದು ಬರುತ್ತಾ ಥೈರಾಯ್ಡ್ ಅನ್ನೋಂಥದ್ದು? ಇಲ್ಲ, ಥೈರಾಯ್ಡ್ ಇದ್ರೆ ಮಗು ಆಗ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಕರೆಕ್ಟ್ ಆಗಿ ಎಂಡೋಕ್ರೈನಾಲಜಿಸ್ಟ್ ಹತ್ರ ಹೋಗಿ ಥೈರಾಯ್ಡ್ ಮೆಡಿಕೇಶನ್ಸ್ ತಗೊಂಡು ಕರೆಕ್ಟ್ ಆಗಿ ಅವ್ರು ಟೆಸ್ಟ್ ಗಳು ಮಾಡಿಸ್ಕೊಂಡು ನಾರ್ಮಲ್ ಗೆ ಇಟ್ಕೊಂಡ್ರೆ, ಹಸ್ಬೆಂಡ್ಸ್ 5 ಒಳಗಡೆ ಇಟ್ಕೋಬೇಕು, ಲೇಡೀಸ್ 2.5 ಇಂದ 3 ಒಳಗಡೆ ಇಟ್ಕೋಬೇಕು. TSH ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ತಾರೆ, ಪಾಪುಗೇನು ಪ್ರಾಬ್ಲಮ್ ಬರಲ್ಲ. ಬಟ್ ಗಂಡನಲ್ಲಿ ಥೈರಾಯ್ಡ್ ಇದ್ದು ಮಗು ಆಗ್ತಾ ಇಲ್ಲ ಹೆಂಡತಿಗೆ ಅಂದ್ರೆ, ಅದೆಲ್ಲೋ ಗಂಡನಿಂದ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು ಥೈರಾಯ್ಡ್ ಇಂದಾಗಿ ತೋರಿಸ್ಕೋಬೇಕು. ಹಾಗೇನೆ ಇಗ್ನೋರ್ ಮಾಡಬಾರ್ದು. ನಾವ್ ಈ ನಡುವೆ ಮೇಲ್ಸ್ ಅಲ್ಲಿ ಕೂಡ ತುಂಬಾ ನೋಡ್ತಾ ಇದೀವಿ ಥೈರಾಯ್ಡ್ ಸಮಸ್ಯೆ. ಸೊ ನಾವು ತುಂಬಾ ಕೆಮಿಕಲ್ಸ್ ಗೆ ಎಕ್ಸ್ಪೋಸ್ ಆಗ್ತಾ ಇದೀವಲ್ಲ. ಮುಂಚೆ ಎಲ್ಲ ಅಷ್ಟು ಕೆಮಿಕಲ್ಸ್ ಯಾರು ಯೂಸೇ ಮಾಡ್ತಿರಲ್ಲ. ನ್ಯಾಚುರಲ್ ಆಗಿರೋರು ತಲೆ ವಾಶ್ ಮಾಡೋದೆಲ್ಲ ನ್ಯಾಚುರಲ್ ಆಗಿ ಸಿಗೋ ಪುಡಿ ಅದ್ರಲ್ಲಿ ವಾಶ್ ಮಾಡ್ಕೊಳ್ಳೋರು, ತುಂಬಾ ಮೇಕಪ್ಸ್ ಎಲ್ಲ ಎಲ್ಲಿ ಮಾಡ್ಕೊಳ್ಳೋರು, ತುಂಬಾ ನ್ಯಾಚುರಲ್ ಆಗಿರೋರು. ಬಟ್ ಇವಾಗ ನಾವ್ ಅಡಿಯಿಂದ ಮುಡಿವರೆಗೂ ಕೆಮಿಕಲ್ಸ್ ಎಕ್ಸ್ಪೋಸ್ ಮಾಡ್ತಾನೆ ಇರ್ತೀವಿ. ಹೇರ್ ಕಲರಿಂಗು, ಸ್ಕಿನ್ಗೆ ಮಾಯಿಶ್ಚರೈಸರ್ಸ್, ಡಿಯೋಡ್ರೆಂಟ್ಸ್, ಆಮೇಲೆ ನಾವು ವಾಶ್ ಮಾಡೋದು ಶಾಂಪೂಸು, ಆಮೇಲೆ ನಾವು ಕ್ಲಾತ್ ವಾಶ್ ಮಾಡಿ ಎಲ್ಲಾನು ಕೆಮಿಕಲ್ಸ್.
ಸೊ ನಾವು ಕುಡಿಯೋ ನೀರ್ ಇರ್ಬೋದು ಪ್ಲಾಸ್ಟಿಕ್ ಕಂಟೈನರ್ಸ್ ಅಲ್ಲಿ ಇರುತ್ತೆ, ನಮಗ್ ಬರೋ ಫುಡ್ ಒಂಥರ ಬೇರೆದ್ರಲ್ಲಿ ರ್ಯಾಪ್ ಆಗಿರುತ್ತೆ. ಸೊ ತುಂಬಾ ಜಾಸ್ತಿ ಕೆಮಿಕಲ್ಸ್ಗೆ ಎಕ್ಸ್ಪೋಸ್ ಆಗ್ತಿರೋದ್ರಿಂದ ಇದನ್ನ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತ ಹೇಳ್ತೀವಿ. ಈ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಏನ್ ಮಾಡತ್ತೆ ಅಂದ್ರೆ ಥೈರಾಯ್ಡ್ ಗ್ಲ್ಯಾಂಡ್ ಈ ತರ ನಮ್ದು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ನೆಲ್ಲ ಹಾಳು ಮಾಡುತ್ತೆ. ಸೊ ಅದನ್ನಕ್ಕೆ ನಮ್ಗೆ ಇಷ್ಟೊಂದು ಸಮಸ್ಯೆ ಕಾಡ್ತಾ ಇರೋದು. ನೀವು ನೋಡಿರ್ಬೋದು ಈ ಫುಡ್ ಅಲ್ಲೆಲ್ಲ ಎಷ್ಟು ಕೆಮಿಕಲ್ಸ್ ಮಿಕ್ಸ್ ಮಾಡ್ತಾರೆ, ಫ್ಲೇವರ್ಸ್ ಎಲ್ಲ ಮಿಕ್ಸ್ ಮಾಡುವಂತದ್ದು, ಕಲರಿಂಗ್ ಟೇಸ್ಟಿಂಗ್ ಅಂತ ಹೇಳಿ, ಟೇಸ್ಟಿಂಗ್, ಆಮೇಲೆ ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್, ನಿಜ 1000 ಹೇಳ್ಬೋದು ಕೆಮಿಕಲ್ಸ್. ನಿಜ. ಸೊ ಆ ತರ ಆಗಿರೋವಾಗ ನಮ್ದು ಒಳಗಡೆ ಆರ್ಗನ್ಸ್ ಯಾವ ತರ ಕೆಲಸ ಮಾಡತ್ತೆ ಪಾಪ. ಎಲ್ಲಾ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗೂ ಸಮಸ್ಯೆ ಬರುತ್ತೆ. ಪಿಟ್ಯೂಟ್ರಿಂದ ಹಿಡಿದು ಥೈರಾಯ್ಡ್ ಇಂದ ಹಿಡಿದು ಅಡ್ರಿನಲ್ಸ್, ಟೆಸ್ಟಿಸ್, ಓವರೀಸ್ ಎಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಫುಲ್ ಡಿಸ್ರಪ್ಟ್ ಆಗ್ತಾ ಇದೆ. ಹೆಣ್ಮಕ್ಳು ಬೇಗ ಬೇಗ ಪೀರಿಯಡ್ಸ್ ಬಂದ್ಬಿಡ್ತಿರೋದು ನೋಡಿರ್ಬೋದಲ್ಲ ನೀವು. 8-9 ಇಯರ್ಸ್ಗೆನೆ, ಮುಂಚೆ ಎಲ್ಲ ಎಷ್ಟು 14-15 ಇಯರ್ಸ್ಗೆ ನಾರ್ಮಲ್ ಪೀರಿಯಡ್ ಸ್ಟಾರ್ಟ್ ಆಗ್ಬೇಕು. ಇವಾಗ ಋತುಮತಿ ಆಗದೇನೆ 10 ಒಳಗಡೆನೆ ಆಗ್ಬಿಡತ್ತೆ. ಅವ್ರಿಗೆ ಏನು ಪಾಪ ಗೊತ್ತಿರಲ್ಲ ಅದ್ರ ಬಗ್ಗೆ. ಸೊ ಈ ತರ ಪೀರಿಯಡ್ಸ್ ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ನಿಲ್ತಾ ಇದೆ ಹೆಂಗಸರಲ್ಲಿ. 50 ಆಗ್ತಿತ್ತು, ಈಗ 40s ಬಂದ್ಬಿಟ್ಟಿದೆ. ಸೊ ಎಗ್ ತುಂಬಾ ಬೇಗ ಕಮ್ಮಿ ಆಗ್ತಿದೆ ಲೇಡೀಸ್ ಅಲ್ಲಿ. ನಾನು ಇದು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಲಾಸ್ಟ್ 10 ಇಯರ್ಸ್ ಇಂದ. ಒಂದು 25 ಇಯರ್ಸ್ ಓಲ್ಡ್ ಲೇಡಿಗೆನೆ 35 ಇಯರ್ ಓಲ್ಡ್ ಓವರೀಸ್ ಆಗ್ಬಿಟ್ಟಿರುತ್ತೆ ಬಿಕಾಸ್ ಆಫ್ ಎಂಡೋಕ್ರೈನ್ ಡಿಸ್ರಪ್ಟರ್ಸ್. ಸೊ ನಮ್ದು ಲೈಫ್ ನ ನಾವು ಕೆಮಿಕಲ್ಸ್ ಮುಕ್ತ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು, ಆರ್ಗ್ಯಾನಿಕ್ ಜಾಸ್ತಿ ಮಾಡ್ಕೋಬೇಕು. ಫುಡ್ ಅಷ್ಟೇ, ನಾವು ತಿನ್ನೋದನ್ನ ಮನೇಲೆ ಕುಕ್ ಮಾಡೋದು, ತುಂಬಾ ಜಾಸ್ತಿ ಔಟ್ಸೈಡ್ ಇಂದ ತರಿಸ್ಕೊಳ್ದಿರೋದು. ನಾನೊಂದು IT ಕಪಲ್ ನೋಡ್ತಾ ಇದ್ದೆ, ಅವ್ರದ್ದು ಶಿಫ್ಟ್ ಮುಗಿಯೋದು 11 ನೈಟ್ ಅಂತೆ, 12 ಆರ್ಡರ್ ಮಾಡೋದು. ಸೊ ಅವ್ರ ಮನೆಗ್ ಬರೋಷ್ಟೊತ್ತಿಗೆ ಆ ಫುಡ್ ಬಂದಿರ್ಬೇಕು, ಅವಾಗ ತಿನ್ನೋದು, ಇಮಿಡಿಯೇಟ್ ಮಲ್ಗೋದು. ಸೊ ಡೈಜೆಷನ್ ಪ್ರಾಬ್ಲಮ್ಸ್ ಏನಾಗ್ಬೇಕು, ಎಷ್ಟು ನಾವು ಹಾಳು ಮಾಡ್ಕೋತಿದೀವಿ ಹೆಲ್ತ್. ಆ ಹಸ್ಬೆಂಡು 110 kg, ಅವಳು 90 ಒಬೆಸಿಟಿ. ಸೊ ಈ ತರ ಎಲ್ಲ ಸಮಸ್ಯೆ ಇರುವಾಗ ಪಾಪು ಎಲ್ಲಾಗುತ್ತೆ. ನಿಜ ನಿಜ. ಇಬ್ರಿಗೂ ನಾವು BP ಚೆಕ್ ಮಾಡಿದಾಗ ಅಲ್ಲಿದೆ ಸ್ಕೈ ಹೈ. ಸೊ ತುಂಬಾ ಸಮಸ್ಯೆಗಳು ಜಾಸ್ತಿ ನೋಡ್ತಾ ಇದೀವಿ ನಡುವೆ.